ಅಕ್ಕ ಒಳಗಡೆ ಹೋಗನ್ ಬಾ. ಇಷ್ಟು ಕಾಲ ನನ್ನ ಮಗಳು ಶ್ರೀಕರನ್ನ ಆರಾಧಿಸಿದ್ಲು. ಈಗ ಆ ಶ್ರೀಕರ್ಗೆ ಮದುವೆ ಆಗೋಗಿದೆ ಅನ್ನೋ ವಿಷಯ ನನ್ನ ಮಗಳಿಗೆ ಹೆಂಗೋ ಹೇಳೋದು? ನಿಜ ಹೇಳಲೇಬೇಕಕ್ಕ. ಯಾಕಂದ್ರೆ ಅಲೇಖ್ಯ ಇನ್ನೂ ಶ್ರೀಕರ್ ಮೇಲೆ ಆಸೆ ಇಟ್ಕೊಂಡೇ ಬದುಕ್ತಿದ್ದಾಳೆ. ನಿಜ ಗೊತ್ತಾದ್ರೆ ಮನ್ಸು ಬದಲಾಯಿಸ್ಕೊತಾಳೆ. ನೀನು ಅರ್ಥ ಮಾಡಿಸಿ ಒಳ್ಳೆ ಸಂಬಂಧ ನೋಡ್ದೆ ಅನ್ಕೋ, ಆ ಸಂಬಂಧನ ಮದುವೆ ಆಗ್ತಾಳೆ. ಅಕ್ಕ ಬಾರಕೋ. ಬರೀ ಕೈಯಲ್ಲಿ ಬಂದಿದೆಯಲ್ಲ, ಯಾಕಮ್ಮ? ಮೇಕಪ್ ಮೆಟೀರಿಯಲ್ ತಗೊಂಡ್ ಬಾ ಅಂತ ಹೇಳಿದ್ದೆ ಅಲ್ವಾ? ನಾಳೆ ಯಾವತ್ತಾದ್ರೂ ನನ್ ಶ್ರೀಕರ್ ಎದುರಾದ್ರೆ ನನ್ ಶ್ರೀಕರ್ ಕಣ್ಣಿಗೆ ನಾನು ಅಂದವಾಗಿ ಕಾಣಿಸ್ಬೇಕಲ್ವಾ? ಏನಾಯ್ತು? ಇಬ್ರು ಯಾಕೆ ಹಾಗಿದ್ದೀರಾ? ಏನೋ ನಡಿಬಾರ್ದು ನಡೆದಿರೋ ಹಾಗೆ. ಹೇಳೋದಕ್ಕೆ ಅಮ್ಮ ಯಾಕೋ ಯೋಚನೆ ಮಾಡ್ತಿದ್ದಾಳೆ. ನೀನಾದ್ರೂ ಹೇಳು ಮಾವ. ಅಕ್ಕ ಹೇಳಿದ್ರೇನೆ ಚೆನ್ನಾಗಿರ್ತದೆ. ಹೇಳಮ್ಮ. ನನ್ನ ಹತ್ರ ಹೇಳ್ಬಾರ್ದಿರೋ ವಿಷಯದ ಹಾಗೆ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಭೇಟಿಯಾಗೆ ನನಗೆ ವೇದವತಿ ಕಾಣಿಸಿದ್ಲು. ಶ್ರೀಕರ್ ಬಗ್ಗೆ ಗೊತ್ತಾಯ್ತು. ಅಮ್ಮ, ನಮ್ಮತ್ತೆ ಕಾಣಿಸಿದ್ಲಾ? ನನ್ ಶ್ರೀಕರ್ ಬಗ್ಗೆ ಗೊತ್ತಾಯ್ತಾ? ಎಂತ ಶುಭವಾರ್ತೆ ಹೇಳ್ದೆ. ನನ್ ಬಗ್ಗೆ ಹೇಳ್ದ? ನೀನ್ ಚಿಕ್ಕ ಸೊಸೆ ಅಲೈಕ್ಯ ನಿನ್ ಮಗನ್ಗೋಸ್ಕರ ಇನ್ನೂ ಕಾಯ್ತಾ ಇದ್ದಾಳೆ. ಶ್ರೀಕರ್ನೇ ಇನ್ನೂ ಆರಾಧಿಸ್ತಾನೇ ಇದ್ದಾಳೆ. ಇಷ್ಟು ದಿನ ನಿಮ್ಗೋಸ್ಕರ ಎಲ್ಲೆಲ್ಲೋ ಹುಡ್ಕೋದ್ವಿ ಅಂತ ಎಲ್ಲ ವಿಷಯನೂ ವಿವರವಾಗಿ ಹೇಳ್ದ್ಯಾ? ಅಕ್ಕ ಎಲ್ಲ ವಿಷಯನೂ ಹೇಳಿದ್ಲು. ಹೇಳಿದ್ಲಾ? ಹಾಗಾದ್ರೆ ತಕ್ಷಣ ನಮ್ಮ ಮದ್ವೆ ಮಾಡಿಸ್ಬಿಡಮ್ಮ. ಹೇಳಿದ್ಲು. ಆದ್ರೆ ಹೀಗೆ ಮಧ್ಯದಲ್ಲಿ ನಿಲ್ಲಿಸ್ಬೇಡ. ಏನ್ ನಡೀತೋ ಬೇಗ ಹೇಳಿ. ಶ್ರೀಕರ್ಗೆ ಮದ್ವೆ ಆಗೋಗಿದೆಯಮ್ಮ. ಜಾತಕ ಹೊಂದಾಣಿಕೆ ಆಗೋ ಸೊಸೆ ಸಿಗ್ತಾಳೆ ಅಂತ ಆಸೆ ಪಟ್ರು. ಜಾತಕ ಹೊಂದಾಣಿಕೆ ಆಗದೆ ಇರೋ ಹುಡುಗಿ ಜೊತೆ ಮದ್ವೆ ಆಗೋಯ್ತಂತೆ. ನೋ 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 ನೋ. ನೀನ್ ಹೇಳ್ತಿರೋ ಸುಳ್ಳು. ನನ್ ಮನ್ಸು ಬದಲಾಯಿಸೋದಕ್ಕೆ ನೀನ್ ಸುಳ್ಳು ಹೇಳ್ತಿದ್ಯಾ? ನಾನ್ ಬದುಕಿರ್ಬೇಕಾದ್ರೆ ನನ್ ಶ್ರೀಕರ್ ಇನ್ನೊಬ್ರನ್ನ ಹೇಗ್ ಮದ್ವೆ ಮಾಡ್ಕೋತಾನೆ? ನನ್ ಕುತ್ತಿಗೆಗೆ ತಾಳಿ ಕಟ್ತೋನು ಇನ್ನೊಬ್ರು ಕುತ್ತಿಗೆಗೆ ಹೇಗ್ ತಾಳಿ ಕಟ್ತಾನೆ? ನೀನ್ ಹೇಳಿದ್ ಸುಳ್ಳು. ನಾನ್ ಹೇಳಿದ್ ನಿಜ. ನಾನ್ ಹೇಳ್ತಾ ಇರೋದು ನಿಜ. ವೇದವತಿ ನನ್ನ ಹತ್ರ ಏನ್ ಹೇಳಿದ್ಲೋ ನಾನು ಅದನ್ನೇ ಹೇಳ್ತಾ ಇವ್ನಿ. ನಿನ್ನ ಹತ್ರ ನಾನು ಯಾಕೆ ಸುಳ್ಳು ಹೇಳಿ? ಹೌದಾ ಅಕ್ಕ ಹೇಳಿದಲ್ಲ ನಿಜ. ಮಗಳು ಇಷ್ಟಪಟ್ಟವನ್ನೇ ಕರ್ಕೊಂಡು ಬಂದು ಮದುವೆ ಮಾಡಬೇಕು ಅಂತ ಅಕ್ಕ ತುಂಬ ದಿನಗಳಿಂದ ಕಾಯ್ತವಳೆ. ಅಂಥದ್ರಲ್ಲಿ ಇವಾಗ ನಿನ್ನ ಹತ್ರ ಯಾಕೆ ಸುಳ್ಳು ಹೇಳ್ತಾಳೆ ಹೇಳು? ಇನ್ನು ಶ್ರೀಕರ್ನ ಮರ್ತೋಗು. ಶ್ರೀಕರ್ ಫೋಟೋನ ಹೊರಗಡೆ ಬಿಸಾಕು. ಮನ್ಸಲ್ಲಿರೋ ಆ ರೂಪನ ಅಳಿಸ್ಬಿಡು. ಮದುವೆ ಆಗಿರೋನ್ಗೋಸ್ಕರ ಆ ಶ್ರೀಕರ್ಗೋಸ್ಕರ ನೀನ್ ಕಾಯ್ಬೇಡ. ಇನ್ನು ನಿನಗೋಸ್ಕರ ವಾಪಸ್ ಬರ್ತಾನೆ ಅಂತ ಆಸೆ ಪಡಬೇಡ. ಶ್ರೀಕರ್ಗಿಂತ ಸುಂದರವಾಗಿರೋನ್ನ, ದುಡ್ಡಿರೋನ್ನ, ಒಳ್ಳೆ ಸಂಬಂಧ ತಗೊಂಡ್ ಬಂದು ನಿನಗ್ ಮದುವೆ ಮಾಡ್ತೀನಿ. ಈ ಅಮ್ಮನ್ ಮಾತ್ ಮ್ಯಾಗೆ ನಿನಗೆ ನಂಬಿಕೆ ಗೌರವ ಇದ್ರೆ ತಕ್ಷಣ ಆ ಶ್ರೀಕರ್ ಫೋಟೋನ ತಗೊಂಡ್ ಬಂದು ಹೊರಗಡೆ ಬಿಸಾಕು. ಅಂದ್ರೆ ಇನ್ನು ನನಗೆ ಶ್ರೀಕರ್ ಸಿಗಲ್ಲ ಅಂತಾಯ್ತು. ಸಿಗಲ್ಲ ಅಲಕ್ಯ. ಮರ್ತೋಗೋದು ಒಳ್ಳೇದು ಅಂತಾಯ್ತು. ಮರ್ತೋದ್ರೇನೆ ನಿನ್ ಜೀವನ ಚೆನ್ನಾಗಿರ್ತದೆ. ಇಷ್ಟು ಕಾಲ ನಾನು ಆರಾಧಿಸಿರೋ ಫೋಟೋನ ಹೊರಗಡೆ ಬಿಸಾಕ್ಬೇಕು ಅಂತಾಯ್ತು. ಅಷ್ಟೇ ಅಲ್ವಾ ಮತ್ತೆ? ಅಕ್ಕ, ನೀನ್ ಹೇಳಿದ ಮಾತುಗಳನ್ನ ತಕ್ಷಣ ಕೇಳ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಲ್ಲಿ ನೋಡು, ನಿನ್ ಮಾತು ಚೆನ್ನಾಗಿ ಕೆಲಸ ಮಾಡ್ತು. ಹೌದು ಕಣ. ಅಕ್ಕ, ನೀನ್ ತಡ ಮಾಡ್ದೇನೆ ತಕ್ಷಣ ಒಳ್ಳೆ ಸಂಬಂಧ ನೋಡು.
ಬೇಗ ಮದುವೆ ಮಾಡಿಬಿಟ್ರೆ ಒಂದು ಕೆಲಸ ಆಗೋಗುತ್ತೆ. ಅಂದ್ರೆ ಫೋಟೋ ತಗೊಂಡ್ ಬರ್ತೀಯನೋ ಸುಟಾಕಣ ಅನ್ಕೊಂಡೆ. ಗನ್ ತಗೊಂಡ್ ಬಂದಿದ್ಯಲೆ, ಆ ಶ್ರೀಕರ್ನ ಸಾಯಿಸ್ಬಿಡ್ತೀಯ ಏನು? ಶ್ರೀಕರ್ ಜೊತೆ ನನ್ನ ಮದ್ವೆ ನಡೀಲಿಲ್ಲ ಅಂದ್ರೆ ನಾನು ಶೂಟ್ ಮಾಡ್ಕೊಂಡು ಸತ್ತೋಗ್ತೀನಿ. ಅಯ್ಯಯ್ಯೋ, ಅವಾಗ ನನ್ನ ಶವ ಸುಟ್ಟಾಕಿ. ಏನಮ್ಮ ಆ ಮಾತುಗಳು? ಈಗ್ಲೇ ಶೂಟ್ ಮಾಡ್ಕೋತೀನಿ. ಅಲೇಖ್ಯ, ಅಲೇಖ್ಯ, ನಿಲ್ಸು. ಅಲೇಖ್ಯ, ಅಲೇಖ್ಯ, ಅಲೇಖ್ಯ. ಬಿಡು. ಅಮ್ಮ, ಬಿಡಮ್ಮ, ಬೇಡ, ಅಲೇಖ್ಯ. ಬಿಡಮ್ಮ, ಇರಮ್ಮ, ಇರು. ಕೊಡು. ಬಿಡಮ್ಮ. ನಿನಗೇನಾದ್ರೂ ಹುಚ್ಚಿಡ್ತಿದ್ಯಾ? ಶ್ರೀಕರ್ ಹುಚ್ಚು ಯಾವಾಗ್ಲೂ ಹಿಡ್ದಿದೆ ಅಂತ ನಿಂಗೆ ಗೊತ್ತಿಲ್ವಾ? ನನ್ಗೆ ಶ್ರೀಕರ್ ಬೇಕು. ಮದುವೆ ಆಗಿರೋನ್ನ ಯಾಕೆ ಬೇಕು ಅಂತೀಯಾ? ಶ್ರೀಕರ್ಗೆ ನನ್ ಜೊತೆ ಮೊದ್ಲು ಮದ್ವೆ ಆಗಿದ್ದು, ಆಮೇಲೆ ನಡೆದಿರೋದಕ್ಕೂ ನನಗೂ ಸಂಬಂಧ ಇಲ್ಲ. ನನ್ ಜಾತಕ ಹೊಂದಾಣಿಕೆ ಆಗ್ಲಿಲ್ಲ ಅಂತ ನನ್ನ ಬೇಡ ಅಂದ್ರು. ಮತ್ತೆ ಜಾತಕ ಹೊಂದಾಣಿಕೆ ಆಗದಿರೋ ಸೊಸಿನ ತಂದ್ಕೊಂಡ್ಲು ಅಲ್ವಾ? ನನ್ನ ವೇದವತಿ ಮನೆ ಕರ್ಕೊಂಡು ಹೋಗು, ನಾನ್ ಮಾತಾಡ್ತೀನಿ. ಬೇಡಮ್ಮ, ನನ್ನ ಮಾತು ಕೇಳೆ. ಶ್ರೀಕರ್ 100 ಮದ್ವೆ ಮಾಡ್ಕೊಂಡ್ರು ಸರಿ, ಎಲ್ಲರೂ ಹೋಗ್ತಾರೆ. ನಾನ್ ಮಾತ್ರನೇ ಶ್ರೀಕರ್ ಜೀವನದಲ್ಲಿರ್ತೀನಿ. ನನ್ನ ಜೀವನದಲ್ಲಿ ಶ್ರೀಕರ್ ಮಾತ್ರನೇ ಇರ್ತಾನೆ. ಮತ್ತೊಬ್ಬ ವ್ಯಕ್ತಿನ ನನ್ನ ಜೀವನದೊಳಗಡೆ ನಾನು ಆಹ್ವಾನಿಸೋದಿಲ್ಲ. ಈ ಜನ್ಮಕ್ಕೆ ಶ್ರೀಕರೇ ನನ್ನ ಗಂಡ. ನೀವು ನಮ್ಮಿಬ್ರನ್ನ ಒಂದ್ ಮಾಡ್ಲಿಲ್ಲ ಅಂದ್ರೆ ನಾನಾದ್ರೂ ಸಾಯ್ತೀನಿ, ನಿಮ್ಮಿಬ್ರನ್ನಾದ್ರೂ ಸಾಯಿಸ್ತೀನಿ. ನೀನ್ ಯಾವುದೇ ಪರಿಸ್ಥಿತಿಯಲ್ಲಾದ್ರೂ ಸರಿ ಆ ಶ್ರೀಕರ್ನ ಕೊಟ್ಟು ಮದುವೆ ಮಾಡಲೇಬೇಕು. ಇಲ್ಲ ಅಂದ್ರೆ ಮತ್ತೆ ಮದುಮಗಳು ಗೆಟಪ್ ಹಾಕೊಂಡು ಆ ರೂಮಲ್ಲೇ ಇದ್ಬಿಡ್ತಾಳೆ. ನಿನಗೆ ಮದ್ವೆ ಆಗೋಯ್ತಾ? ಮನ್ಸನ್ನೋದಿದೆಯಾ ನಿನಗೆ? ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿರೋನು ಮತ್ತೊಬ್ರ ಕುತ್ತಿಗೆಗೆ ಹೇಗೆ ತಾಳಿ ಕಟ್ತೆ? ತಪ್ಪು ಅಲ್ವಾ? ನನಗೆ ದ್ರೋಹ ಮಾಡಬೇಕು ಅಂತ ನೋಡ್ಬೇಡ. ಆ ಹುಡುಗಿ ಕತ್ತಲಿರೋ ತಾಳಿ ಕಳ್ಚ್ಬೇಕು ಅಷ್ಟೇ. ಗೀತಾ, ಏನ್ ಮೇಡಮ್, ನಾವಿಷ್ಟು ದಿನ ಆದ್ಮೇಲೆ ನೆನಪಿಗೆ ಬಂದ್ವಾ? ಹೇಗಿದ್ಯಾ? ಏನೋ ಹಾಗೆ ಇದ್ದೀನಿ. ತಾವು ಹೇಗಿದ್ದೀರಾ? ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಯ್ತಾ? ಇಲ್ಲ ಡೈಲಿ ಸೀರಿಯಲ್ ಆಗಿ ಕಂಟಿನ್ಯೂ ಆಗ್ತಾ ಇದೆಯಾ? ನಮ್ಮ ಮನೆ ವಿಷಯದ ಬಗ್ಗೆ ನಿಂಗೆ ಗೊತ್ತಿಲ್ಲದೆ ಇರೋದೇನಿದೆ? ನಿಮ್ಮ ಯಜಮಾನ್ರು ಹೇಗಿದ್ದಾರೆ? ಅವರನ್ನ ದೂರ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ನನಗೆ. ಏನೇ ಆ ಮಾತು? ಏನಾಯ್ತು? ಆ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಫೋನ್ ಮಾಡಿದೆ. ಆದರೆ ನೀನಿನ್ನೂ ಗೈಡ್ ಆಗಿ ಕೆಲಸ ಮಾಡ್ತಿದ್ಯಾ ಅಥವಾ ಜಾಬ್ ಚೇಂಜ್ ಮಾಡಿದ್ಯಾ? ಹಾಗೇನೂ ಇಲ್ಲ, ಟೂರಿಸ್ಟ್ ಗೈಡ್ ಆಗಿ ಮಾಡ್ತಿದ್ದೀನಿ. ಊರೂರು ತಿರುಗ್ತಾ ಇದ್ದೀನಿ. ನಿನ್ನ ಹಾಗೆ ಮದುವೆ ಮಾಡ್ಕೊಂಡು ಒಂದು ಮನೆಗೆ ಸೊಸೆ ಆದರೆ ಅವಾಗ ಮನೇಲಿ ಇರ್ಬೋದು. ನಾವು ಭೇಟಿ ಮಾಡಿ ತುಂಬ ದಿನ ಆಯಿತು. ಒಂದು ಸಾರಿ ಭೇಟಿ ಮಾಡೋಣ. ಹಾಂ, ಭೇಟಿ ಮಾಡೋಣ ಗೀತಾ. ಅಷ್ಟರಲ್ಲಿ ನೀನು ನನಗೊಂದು ಹೆಲ್ಪ್ ಮಾಡಬೇಕು. ಏನದು? ನಮ್ಮ ಅತ್ತೆ ಮನೇಲಿ ಅನ್ನಪೂರ್ಣಾದೇವಿ ವಿಗ್ರಹ ಇದೆ ಅಂತ ನಿಂಗೆ ಗೊತ್ತಲ್ವಾ? ಗೊತ್ತು. ಒಂದು ಸಾರಿ ನಿಮ್ಮ ಅತ್ತೆ ಮನೆಗೆ ಬಂದಾಗ ದೇವ್ರ ಮನೇಲಿ ನೋಡಿದ್ದೆ ಅಲ್ವಾ? ಕೆಲವು ಕಾರಣಗಳಿಂದ ಅದಿವಾಗ ಮನೇಲಿಲ್ಲ. ಹೌದಾ? ಏನ್ ನಡೀತು? 10 ದಿನಗಳ ಹಿಂದೆ ನಮ್ಮ ಅಕ್ಕನ ಮಗಳು ಸೌಮ್ಯ ಕಿಡ್ನಾಪ್ ಆಗಿದ್ಲು. ಅಮ್ಮನವರ ವಿಗ್ರಹ ತಗೊಂಬಂದು ನೀವು ಡೇವಿಡ್ ಅವರಿಗೆ ಕೊಡಬೇಕು. ಇಲ್ಲ ಅಂದರೆ ಮಗು ಪ್ರಾಣಕ್ಕೆ ಅಪಾಯ. ಒಂದ್ಸಲ ಈ ಫೋಟೋ ನೋಡಿ. ಇಂಥ ವಿಗ್ರಹನ ನೀವು ಪಂಚಲೋಹದಿಂದ ತಯಾರು ಮಾಡಬೇಕು. ಅಮ್ಮನವರು ನಿಮ್ಮ ಮನೆಯಿಂದ ಹೊರಗಡೆ ಹೋಗಿದ್ದಾಳೆ. ಬರೋ ಪೌರ್ಣಮಿಯೊಳಗೆ ವಿಗ್ರಹ ನಮ್ಮ ಮನೆಗೆ ಬರ್ಬೇಕಂತೆ. ಇಲ್ಲ ಅಂದ್ರೆ
ನೀನ್ ನಮಗೆ ಜೀವಂತವಾಗಿ ಸಿಗಲ್ಲ ಅಂತ ಹೇಳಿದ್ರಮ್ಮ. ಪೌರ್ಣಮಿಯೊಳಗೆ ನೀನು ಅಮ್ಮನವರನ್ನ ತಗೊಂಡ್ ಬರ್ಲಿಲ್ಲ ಅಂದ್ರೆ ನಿನ್ ಗಂಡನ್ನ ಬಿಟ್ಟು ಹೋಗ್ತೀಯಾ? ಪೌರ್ಣಮಿ ಒಳಗೆ ನಾನೇನಾದ್ರೂ ವಿಗ್ರಹನ್ ತಗೊಂಡ್ ಬರ್ಲಿಲ್ಲ ಅಂದ್ರೆ ನಾನ್ ಗಂಡನ್ ಬಿಟ್ಟು ಹೊರಟೋಗ್ತೀನಿ. ಇಷ್ಟು ನಡೀತು. ಹಾಗಾದ್ರೆ ಇವಾಗ ನೀನು ಯಾವುದೇ ಪರಿಸ್ಥಿತಿಯಲ್ಲೂ ಆ ವಿಗ್ರಹನ ತಗೊಂಡ್ ಬರ್ಲೇಬೇಕಲ್ವಾ? ಅಷ್ಟೇ ಅಲ್ವಾ ಮತ್ತೆ. ವಿಗ್ರಹದ ಫೋಟೋನ ನಿಂಗೆ ವಾಟ್ಸ್ಆ್ಯಪ್ ಮಾಡ್ತೀನಿ. ನಿನ್ ಪ್ರೊಫೆಷನಲ್ ಕೆಲ್ಸಕ್ಕೋಸ್ಕರ ತುಂಬಾ ಜಾಗಕ್ಕೆ ಓಡಾಡ್ತಾ ಇರ್ತೀಯ. ಅದಕ್ಕೆ ವಿಗ್ರಹದ ಬಗ್ಗೆ ಗೊತ್ತಾದ್ರು ಕಾಣಿಸಿದ್ರು ನಂಗೆ ತಕ್ಷಣ ಫೋನ್ ಮಾಡು. ಸರಿ ಅವನಿ. ಇನ್ನೊಂದು ವಿಷಯ ಗೀತಾ, ಹೇಳು. ಅಮ್ಮನವ್ರ ವಿಗ್ರಹನ ತಗೊಂಡು ಹೋದವರು ಸಿರಿಪುರ ಅನ್ನೋ ಊರಿನ ಹತ್ರ ಆಕ್ಸಿಡೆಂಟಲ್ಲಿ ಸತ್ತೋದ್ರು. ಸಿರಿಪುರನ? ಅವತ್ತಿಂದಾನೇ ಅಮ್ಮನವ್ರ ವಿಗ್ರಹ ಮಿಸ್ ಆಗಿದೆ. ಅದಕ್ಕೆ ನೀನ್ ಸಿರಿಪುರ ಏರಿಯಾದಲ್ಲಿ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡು. ಸಿರಿಪುರ ಅನ್ನೋ ಏರಿಯಾದ ಬಗ್ಗೆ ನಿಂಗೆ ಐಡಿಯಾ ಇದೆಯಾ? ಗೊತ್ತು ಅವನಿ, ಆ ಊರಿಗೆ ತುಂಬಾ ಕತೆ ಇದೆ. ಹೌದಾ? ಹಾಗಾದ್ರೆ ನಾಳೆ ನಾನು ನಿನ್ನ ಬಂದು ಭೇಟಿ ಮಾಡ್ತೀನಿ. ನಾವು ಉಳಿದಿರೋ ವಿಷಯನ ಮಾತಾಡೋಣ. ಸರಿ, ನಾಳೆ ಸಿಗೋಣ. ಇನ್ನೇನೇ ವಿಷಯ? ಅಂದಹಾಗೆ ನಿನ್ ಮ್ಯಾರೇಜ್ ಪ್ರಪೋಸಲ್ ಎಲ್ಲಿವರೆಗೂ ಬಂತು? ನಾಳೆ ಸಿಕ್ಕಾಗ ಮಾತಾಡೋಣ ಅಲ್ವಾ? ಸರಿ ಗೀತಾ, ಇಡ್ತೀನಿ. ಸರಿ. ಸಿರಿಪುರಂ. ವೇದ, ಟ್ಯಾಬ್ಲೆಟ್ ಹಾಕೋ. ಬಂಗಾರ, ಏನು ಯೋಚನೆ ಮಾಡ್ತಾ ಇದೀಯಾ? ನಾವ್ ಈ ಮನೆಯಲ್ಲಿ ತುಂಬಾ ಹಿಂದೆ ಬೀಳ್ತಿದೀವಿ ಕೃಷ್ಣ. ನಿನಗೆ ಇವಾಗ ರಿಯಲೈಸ್ ಆಯ್ತಾ? ನನಗೆ ಯಾವತ್ತೋ ರಿಯಲೈಸ್ ಆಯ್ತು. ಏನೋ ಒಂದ್ ಮಾಡ್ಬೇಕು. ಏನ್ ಮಾಡತ್ ಹೇಳು? ನೀನ್ ಐಡಿಯಾನ್ ಮಾಡು, ನಾನು ತಕ್ಷಣ ಅದನ್ನ ಶುರು ಮಾಡ್ತೀನಿ. ಒಂದ್ ಕೆಲ್ಸ ಮಾಡೋಣ. ಏನದು? ಅರ್ಥ ಆಯ್ತಲ್ವಾ? ಏನೇ ವಿಷಯ ಆದ್ರೂ ಸೂಕ್ಷ್ಮವಾಗಿ ಹೇಳ್ತೀಯ. ನನಗೆ ಅರ್ಥ ಆಗದೆ ಇನ್ನೇನಾಗುತ್ತೆ ಹೇಳು. ನಡಿ, ತಕ್ಷಣ ಶುರು ಮಾಡೋಣ. ನಡಿ. ಇನ್ನೂ ರುದ್ರಾಣಿ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಮರ್ತು ಹೋಗ್ಬೇಕು ಅಂದ್ರೂ ಆಗ್ತಾ ಇಲ್ಲ ರೀ. ರುದ್ರಾಣಿ ಹಠದ ಬಗ್ಗೆ ನಮ್ಗೇನ್ ಗೊತ್ತಿಲ್ದೇ ಇರೋದಲ್ಲ. ಆ ಹಠ ಇವಾಗ ಅವನಿ ಶ್ರೀಕರ್ ಬಂಧನನ ಬೇರೆ ಮಾಡುತ್ತಾ? ವಿಗ್ರಹದ ವಿಷಯದಲ್ಲಿ ಅತ್ತೆ ಭಯ ಪಡದೇ ಇರೋ ಹಾಗೆ ಧೈರ್ಯ ಹೇಳ್ಬರ್ಬೇಕು. ಚಿಕ್ಕಂದಿನಲ್ಲಿ ಶ್ರೀಕರ್ ಅಲೇಖ್ಯ ಮದ್ವೆ ನಡೆದೋಯ್ತು. ಅದನ್ನ ಮದ್ವೆ ಅಂತ ಹೇಗೆ ಹೇಳ್ತೀಯ ವೇದ? ರುದ್ರಾಣಿ ಹಾಗ ಅನ್ಕೋತಿದ್ದಾಳ್ರಿ. ಒಂದು ಸಲ ಹುಡುಗಿ ಕತ್ತಿಗೆ ಹುಡುಗ ತಾಳಿ ಕಟ್ಟದ ಅಂದ್ರೆ ಅದನ್ನ ಮದ್ವೆ ಅಂತಾನೆ ಪರಿಗಣಿಸ್ತಾರ್ರಿ. ಹಾಗಂತ ಅವತ್ತವಳು ನಮ್ಮ ಹತ್ರ ವಾದಿಸಿದ್ಲು. ಆ ಮದ್ವೆನೆ ನಿಜ ಮಾಡ್ತೀವಿ ಅಂತ ಶಪಥ ಕೂಡ ಮಾಡಿದ್ಲು. ಆ ವಿಷಯ ಇವಾಗ ಎಂತ ಅನಾಹುತ ಮಾಡುತ್ತೋ ಅಂತ ಭಯ ಆಗ್ತಿದೆ. ಆವತ್ತು ರುದ್ರಾಣಿ ಮಾಡಿದ್ದು ತಪ್ಪು. ಮದ್ವೆ ಏನು ಅಂತ ಗೊತ್ತಾಗದಿರೋ ವಯಸ್ಸಲ್ಲಿ ಶ್ರೀಕರ್ ಕೈಯಿಂದ ತಾಳಿ ಕಟ್ಟಿಸ್ಲು. ಅದಕ್ಕೆ ಶ್ರೀಕರಿಂದ ನಾವು ಅದನ್ನ ತೆಗೆಸ್ತೀವಿ. ಶ್ರೀಕರ್ಗೆ ಆ ವಿಷಯ ನೆನಪು ಕೂಡ ಇರಲ್ಲ. ರುದ್ರಾಣಿ ಏನ್ ಮಾಡ್ಬಿಡ್ತಾಳೋ ಅಂತ ನೀನ್ ಯೋಚನೆ ಮಾಡಕ್ ಹೋಗ್ಬೇಡ. ಇಷ್ಟಕ್ಕೂ ಶ್ರೀಕರ್ಗ್ ಮದ್ವೆ ಆಗೋಗಿದೆ ಅಂತ ಹೇಳ್ಬಿಟ್ವಲ್ಲ, ಅವಳ ಮಗಳ ಮನ್ಸನ್ನ ಅವಳೇ ಬದಲಾಯಿಸ್ತಾಳ್ ಬಿಡು. ಈ ಸಮಯದಲ್ಲಿ ಅತ್ತೆ ಮಾವನ ಹತ್ರ ಯಾಕೆ ಹೋದ್ರು? ಗಾಯ ಹೇಗಿದೆ ಅತ್ತೆ? ಮನ್ಸಿಗಾಗಿರೋ ಗಾಯನ ಹೋಲ್ಸಿದ್ರೆ ನನ್ನ ದೇಹಕ್ಕಾಗಿರೋ ಗಾಯ ಚಿಕ್ಕದೇನಮ್ಮ. ನಿಮ್ ಹತ್ರ ಒಂದ್ ವಿಷಯ ಮಾತಾಡೋಣ ಅಂತ ಬಂದ್ವಿ. ಇದು ಸರಿಯಾದ ಸಮಯನೇನಾ? ಅರೆ, ಯಾಕಷ್ಟು ಸಂಕೋಚ ಪಡ್ತೀಯ? ಮಾತಾಡು ನಿಹಾರಿಕಾ.
ಏನೂ ಇಲ್ಲ ಅತ್ತೆ, ಅವನಿ ಬಗ್ಗೆನೇ ಮಾತಾಡಬೇಕಿತ್ತು. ಅಮ್ಮನವ್ರನ್ನ ಬದಲಾಯಿಸಿ ಆ ಪ್ಲೇಸಲ್ಲಿ ಡೂಪ್ಲಿಕೇಟ್ ವಿಗ್ರಹನ ತಂದಿಟ್ಲು. ಅದೇ ರೀತಿನಲ್ಲಿ ಮೂಗುತಿ ವಿಷಯದಲ್ಲೂ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಹಾಗೆ ಮಾಡಲ್ಲಮ್ಮ. ನೀವು ಇಷ್ಟೊಂದು ನಂಬಿಕೆಯಿಂದ ಇರೋದಕ್ಕೆ ತಾನೇ ಅವಳು ಇಂಥ ಕೆಲಸ ಮಾಡಿದ್ದು. ಇವಾಗ ಕೂಡ ಮಾಡಲ್ಲ ಅಂತ ಹೇಗೆ ಹೇಳ್ತೀರಮ್ಮ? ಅಷ್ಟು ದೊಡ್ಡ ವಿಗ್ರಹನೇ ಬದಲಾಯಿಸಿರೋಂಥವಳಿಗೆ ಇದೊಂದು ಲೆಕ್ಕನಾ? ಮೂಗುತಿ ಕೂಡ ಡೂಪ್ಲಿಕೇಟ್ ಆಗಿ ಬದಲಾಗೋಕ್ಕೂ ಮುಂಚೆನೆ ಒರಿಜಿನಲ್ ಮೂಗುತಿನ ನಿಹಾರಿಕಂಗೆ ಕೊಟ್ಬಿಟ್ರೆ ಯಾಕೋ ಚೆನ್ನಾಗಿರುತ್ತೆ ಅನ್ಸುತ್ತೆ. ಅದ್ಭುತವಾದ ಜಾತಕದಿಂದ ನಿಮ್ಮ ಮನೆಗೆ ಕಾಲಿಟ್ಟಿದ್ದೇನೆ ಹೊರತು ನನಗೆ ಯಾವುದೇ ರೀತಿ ತೃಪ್ತಿನೂ ಇಲ್ಲ, ಯಾವುದೇ ಗೌರವನೂ ಇಲ್ಲ. ಕನಿಷ್ಠ ಮೂಗುತಿನಾದರೂ ನೀವು ಕೊಟ್ಟರೆ ಅದನ್ನೇ ನನ್ನ ಅದೃಷ್ಟ ಅಂತ ಭಾವಿಸ್ತೀನಿ. ನಮ್ಮ ಮನೆಗೋಸ್ಕರ ಎಷ್ಟೋ ಕಷ್ಟಪಟ್ಟಿರೋ ನಿಹಾರಿಕಂಗೆ ಕನಿಷ್ಠ ಪಕ್ಷ ಆ ತೃಪ್ತಿ ಆದರೂ ಸಿಗೋಕೆ ಬಿಡಿ ಅಮ್ಮ. ಏನು ಯೋಚನೆ ಮಾಡ್ತಿದ್ದೀರಾ ಅತ್ತೆ? ನೀನು ಕೇಳಿದ್ದು ಸರಿಯಾಗೇ ಇದೆ ಅಂತ ಅನ್ನಿಸ್ತಮ್ಮ. ಮೂಗುತಿ ಯಾವತ್ತಿದ್ರೂ ನಿನಗೆ ಸಿಗ್ಬೇಕಲ್ವೇನಮ್ಮ? ನೀನು ಕೇಳಿದ್ರಲ್ಲಿ ತಪ್ಪೇ ಇಲ್ಲ. ಹಾಗಾದ್ರೆ ಯಾವಾಗ ಕೊಡ್ತೀರಾ? ಇವಾಗ ಕೊಡ್ತೀರಾ? ಮೊದಲು ಈ ವಿಷಯದ ಬಗ್ಗೆ ಎಲ್ಲರ ಮುಂದೆನೂ ಮಾತಾಡೋಣ ಬನ್ನಿ. ಸರಿ ವೇದ. ಇಬ್ರು ಸೇರಿ ದೊಡ್ಡ ಪ್ಲಾನೇ ವರ್ಕೌಟ್ ಮಾಡ್ತಾ ಇದ್ದಾರೆ. ಮೂಗುತ್ತಿನ ಪಡ್ಕೊಳ್ಳೋ ಅರ್ಹತೆ ನಿಂಗಿಲ್ಲ ನಿಹಾರಿಕಾ. ನಿಂಗೆ ಸಿಗದೆ ಇರೋ ಹಾಗೆ ಯಾವುದೋ ಒಂದು ದಾರಿನ ನಾನು ಯೋಚನೆ ಮಾಡ್ತೀನಿ. ಅವನಿ, ಶ್ರೀಕರ್, ಲಾವಣ್ಯ ಎಲ್ಲ ಆಚೆ ಬನ್ನಿ. ಈ ಅವನಿ ಅಂತೂ ಹೇಗಾದ್ರೂ ಅಡ್ಡಪಡಿಸೋದಕ್ಕೆ ಟ್ರೈ ಮಾಡ್ತಾಳೆ ನೋಡು. ದೊಡ್ಡವರೆಲ್ಲ ನೋಡ್ಕೋತಾರೆ ಬಿಡು. ಈ ಸಮಯದಲ್ಲಿ ಏನ್ ಮೀಟಿಂಗ್ ಅತ್ತೆ ಅವ್ರೆ? ಎಲ್ರಿಗೂ ಮುಖ್ಯವಾದ ವಿಷಯ ಹೇಳಬೇಕು ಅಂತ ಇಲ್ಲಿಗೆ ಕರೆದಿದ್ದೀನಿ. ಏನತ್ತೆ? ನನ್ನ ಮನೆ ಆಚಾರನ ಜವಾಬ್ದಾರಿನ ಒಪ್ಸೋದ್ರಲ್ಲಿ ಪ್ರಧಾನವಾದ ಮೂಗುತಿನ ನಾಳೆ ಬೆಳಗ್ಗೆ ನಿಹಾರಿಕಾಗೆ ಕೊಡೋಣ ಅಂತ ಅನ್ಕೋತಾ ಇದ್ದೀನಿ. ಇಷ್ಟು ಸಡನ್ ಆಗಿ ಇಂಥ ನಿರ್ಧಾರನ ಯಾಕೆ ತಗೊಂಡ್ರಿ ಅತ್ತೆ? ಅನ್ಕೊಂಡಿದ್ದೆ ಇಂಥ ಪ್ರಶ್ನೆಗಳು ಬೇರೆ ಯಾರಿಂದನೂ ಬರಲ್ಲ, ಅವನಿಂದ ಮಾತ್ರ ಬರತ್ತೆ ಅಂತ. ಹಾಗೆ ಕೇಳಿದ್ಲು ನೋಡಿ. ನಿನಗೇನಾದ್ರೂ ಸಿಗುತ್ತೆ ಅಂದ್ರೆ ತಡ್ಕೊಳ್ಳೋದಕ್ಕಾಗದೇ ಇರೋ ಮೊದಲನೇ ವ್ಯಕ್ತಿ, ಕೊನೆ ವ್ಯಕ್ತಿ ಅವಳೇ ತಾನೇ ಬಂಗಾರು. ಮನೇಲಿ ಅಮ್ಮನವ್ರಿಲ್ಲ ಅನ್ನೋ ನೋವಲ್ಲಿ ಎಲ್ಲರೂ ಇದ್ದೀವಿ. ಇಂಥ ಸಮಯದಲ್ಲಿ ಕೊಡೋದು ಯಾಕೆ ಅತ್ತೆ? ಇಷ್ಟು ಸಡನ್ ಆಗಿ ನಿಮಗೆ ಬಂದಿರೋ ಆಲೋಚನೆನಾ ಇದು, ಅಥವಾ ಇನ್ಯಾರಿಗಾದ್ರೂ ಬಂದಿರೋ ಆಲೋಚನೆನಾ? ಅಮ್ಮ ಇರೋ ಕಂಡೀಷನ್ ಪ್ರಕಾರ ಇಂಥ ಸಮಯದಲ್ಲಿ ಅಮ್ಮಂಗೆ ಇಂಥ ಥಾಟ್ಸ್ ಬರಲ್ಲ. ಖಂಡಿತವಾಗ್ಲೂ ಇನ್ಫ್ಲುಯೆನ್ಸ್ ಆಗಿದ್ದಾರೆ, ನೋ ಡೌಟ್. ಅವನಿ ಶ್ರೀಕರ್ ಹೇಳ್ತಿದ್ದಾರೆ ಅಂತಲ್ಲ, ಆದ್ರೆ ಇದ್ದಕ್ಕಿದ್ದ ಹಾಗೆ ಈ ಮೂಗುತ್ತಿ ವಿಷಯ ಯಾಕೆ ಬಂತು? ಹೌದಮ್ಮ, ಇದಕ್ಕೂ ಮುಂಚೆ ನೀನು ನಿಹಾರಿಕಾಗೆ ಮೂಗುತಿ ಕೊಡೋದಕ್ಕೆ ಒಳ್ಳೆ ಮುಹೂರ್ತ, ಒಳ್ಳೆ ದಿನ ಎಲ್ಲ ನೋಡಿ 1-4 ಸಲ ಯೋಚನೆ ಮಾಡಿ ನಿರ್ಧಾರ ತಗೊಂಡಿದ್ದೆ. ಅವಾಗೇನೋ ಬೇರೆ ಸಮಸ್ಯೆ ಆಗಿ ಕೊಡೋದಕ್ಕಾಗ್ಲಿಲ್ಲ. ಇವಾಗ ಇಷ್ಟು ಸಡನ್ ಆಗಿ ಕೊಡ್ಬೇಕು ಅಂತ ಯಾಕೆ ಅನ್ಕೋತಿದ್ಯಾ? ಯಾವತ್ತಾದ್ರೂ ಕೊಡ್ಲೇಬೇಕಲ್ವೇನಮ್ಮ? ಯಾವತ್ತೇ ಆದ್ರೂ ಧರಿಸೋದು ನಿಹಾರಿಕಾನೇ ಅಲ್ವಾ? ಇನ್ನೊಬ್ರಿಗೆ ಆ ಅವಕಾಶ ಅರ್ಹತೆ ಇಲ್ಲ ಅಲ್ವಾ? ನಿಹಾರಿಕಾ ನಮ್ಮ ಮನೆಗೆ ಸೊಸೆ ಆದ ಕೂಡಲೇ ನಾವು ಕೊಟ್ಬಿಡ್ಬೇಕಾಗಿತ್ತು. ಆಗವಳು ದೇವ್ರ ಮನೆಯೊಳಗೆ ಹೋಗೋಕ್ಕಾಗ್ಲಿಲ್ಲ. ಅದಕ್ಕೆ ಸ್ವಲ್ಪ ದಿನ ಮುಂದಕ್ಕೆ ಹೂಡಿದ್ವಿ. ಆಮೇಲೆ ಅಂತ ಸಂದರ್ಭ ಮನೆಯೊಳಗೆ ಸಮಸ್ಯೆ ಇರೋದ್ರಿಂದ ಬರಲಿಲ್ಲ. ನಿಹಾರಿಕಾಗಾಗಿ ಇಲ್ಲಿವರೆಗೂ ನಾವೇನು ಮಾಡೋಕ್ಕಾಗಿಲ್ಲ. ಇನ್ನು ತಡ ಮಾಡದೆ
ಕೊಟ್ಬಿಡ್ಬೇಕು ಅಂತ ನಿರ್ಧಾರ ಮಾಡಿದೀವಿ. ನಿಹಾರಿಕಾ ದೇವ್ರ ಮನೆಯೊಳಗೆ ಕಾಲಿಟ್ಲು ಅಂತ ನೀವು ಸಂಭ್ರಮ ಪಡ್ತಾ ಇದ್ದೀರಾ. ನಂಗಂತೂ ಅನುಮಾನ ಬರ್ತಾ ಇದೆ. ಒಳಗಡೆ ಒರಿಜಿನಲ್ ವಿಗ್ರಹ ಇಲ್ಲದೆ ಇರೋದ್ರಿಂದ ಅವಳು ಕಾಲಿಟ್ಟು ದೀಪ ಹಚ್ಚಿದ್ಲು ಅಂತ ನನ್ನ ಅನುಮಾನ.